ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಔಷಧಿ ತೊಗೊಂಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಗ್ಯಾಸ್ಟ್ರಿಕ್ಕಿಂದ ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ಮಾತ್ರೆ ಔಷಧಿ ಎಲ್ಲ ಕುಡಿದು ಬೇಜಾರಾಗಿ ಹೋಗಿರುತ್ತೆ. ಇದನ್ನು ಮಾಡಿ ಕುಡಿದ ತಕ್ಷಣ ಅರ್ಧ ಗಂಟೆಯಲ್ಲಿ ನಿಮ್ಗೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಒದ್ದಾಡ್ತಾ ಇರ್ತೀರೋ ಎಲ್ಲ ಪರಿಹಾರ ಆಗುತ್ತೆ. ಆಮೇಲೆ ಇದನ್ನು ಡೈಲಿ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಇರೋದಿಲ್ಲ. ಮಾಡೋ ವಿಧಾನ ಹೇಳ್ಕೊಡ್ತೀನಿ. 2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಹೋಮ್ ಕಾಳು ಹಾಕ್ಕೊಳ್ಳೋಣ. ಇನ್ನು ಅರ್ಧ ಸ್ಪೂನು ಸೋಂಪು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಇಂಚಷ್ಟು ಬಜೆ ಹಾಕ್ಕೊಳ್ಳೋಣ. 2 ವೀಳ್ಯದೆಲೆ ಹಾಕ್ಕೊಳ್ಳೋಣ. ಹಸಿ ವೀಳ್ಯದೆಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಪ್ರಮಾಣದಲ್ಲಿ ಹಬ್ಬಗಳಲ್ಲಿ ತರ್ತೀವರಲ್ಲ, ಅವಾಗ ಉಳ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಇದನ್ನು ಒಣಗಿಸಿ ಇಟ್ಕೊಂಡು ಈ ಥರ ಕಷಾಯಕ್ಕೆ ಬಳಸ್ಕೋಬೋದು. ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಮೇಲೆ ಇದನ್ನ 4 ಜನಕ್ಕೆ ಮಾಡ್ತಾ ಇರೋದು, 4 ಲೋಟದಷ್ಟು. ಇದನ್ನು ಮಾಡಿ ಕುಡಿಯೋದ್ರಿಂದ ಎಷ್ಟು ಗ್ಯಾಸ್ಟ್ರಿಕ್ಕಿಂದ ಒದ್ದಾಡ್ತಾ ಇದ್ರು ಕೂಡ ಪರಿಹಾರ ಆಗುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ತಿಂದಿರೋದು ನಿಮಗೆ ಜೀರ್ಣ ಆಗಿರಲ್ಲ. ಸೊ ಇದು ಔಷಧಿ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅಂದರೂ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಬಜೆ ಇದೆಯಲ್ಲ, ಬಜೆ ಆರು ಸರಿ, ಓಂಕಾಳು ಸರಿ, ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ರೆ ಒಂದು 1/4 ಗಂಟೆಲೆಲ್ಲ ಆರಾಮ ಕೊಡುತ್ತೆ. ಆಮೇಲೆ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ಆಮೇಲೆ ಡೈಲಿ ಕಾಫಿ ಲೋಟದಲ್ಲಿ 1 ಲೋಟ ಕುಡ್ಕೊಂಡು ಬಂದರೂ ಕೂಡ ಏನು ಗ್ಯಾಸ್ಟ್ರಿಕಲ್ಲಿ ಒದ್ದಾಡ್ತಿರೋ ಅದೆಲ್ಲ ಏನೂ ಸಮಸ್ಯೆ ಇರೋದಿಲ್ಲ. ಸೊ ಒಂದು ಸತಿ ಇದನ್ನು ನೀಟಾಗಿ ಸೋಸ್ಕೊಂಡು ಲೋಟಕ್ಕೆ ಹಾಕೊಂಡು ಕುಡಿಯೋದಷ್ಟೇ. ಬಿಸಿನೇ ಕುಡಿಬೋದು. ಆಮೇಲೆ ತುಂಬ ಸ್ಟ್ರಾಂಗ್ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಕುಡಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಏನು ಕಸರೆ ಥರ ಏನಿರೋದಿಲ್ಲ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದು ಹೇಗೆ ಬಂತು, ಇದು ಕುಡಿದ್ಮೇಲೆ ನಿಮಗೆ ಹೊಟ್ಟೆ ನೋವು ಏನು ಕಮ್ಮಿ ಆಯಿತಾ, ಇದೆಲ್ಲ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಯಾಕೆಂದರೆ ಇದು ತುಂಬ ಒಳ್ಳೆಯ ಔಷಧಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.